ಹ್ಯಾಂಡ್ ಮೇಡ್ ಕಾಜಲ್. ಓಕೆ. ಈಸಿ ವೇ ಆಫ್ ವ್ಯಾಕ್ಸಿಂಗ್. ನಮ್ಮಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಸಿಗುತ್ತೆ. ನೋಡಿದ್ರೆ ಕಾಫಿ, ಓಕೆ, ಪೊಟ್ಯಾಟೊ, ರೋಸ್ಮೆರಿ. ಐ ಮೂವ್ ಟು ದಿಸ್ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್. ನನ್ನ ಹತ್ರ ನಿಮ್ಗೆ ಈವನ್ ಸ್ಕಿನ್ ಕೇರ್, ಹೇರ್ ಕೇರ್ ಕೂಡ ಸಿಗುತ್ತೆ. ಗ್ರೌಂಡ್ನಟ್ ಆಯಿಲ್ ಅಲ್ಲಿ ನನಗೆ ಗೊತ್ತಿರೋಂಗೆ ಯಾರು ಕೊಡಲ್ಲ. ಓಕೆ. ಎಲ್ಲ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಸೇಕರಣೆ ಮಾಡೋದ್ರಿಂದ ನನಗೆ ಮಾರ್ಜಿನ್ಸ್ ಜಾಸ್ತಿ ಅವಶ್ಯಕತೆ ಇಲ್ಲ. ಪಿಂಕ್ ಸಾಲ್ಟ್, ಹಿಮಾಲಯನ್ ಪಿಂಕ್ ಸಾಲ್ಟ್, ಆಮೇಲೆ ಗೋಧಿ ಹಿಟ್ಟು, ರವೆ, ಹೌದು, ಜಾಮೂನ್ ಪೌಡರ್ ಅಂತ ಹೇಳಿ, ಆಮ್ಲ ಪೌಡರ್. ಜಸ್ಟ್ ನೀರಲ್ಲಿ ಕಲ್ಸ್ಕೊಂಡು ಕುಡಿಯೋದಾ? ಜಸ್ಟ್ ಹಸಿ ಹೊಟ್ಟೆಲಿ ಬೆಳಿಗ್ಗೆ ಹೊತ್ತಿನಲ್ಲಿ ನಟ್ಸ್ ಇದೆ. ದೆನ್ ಕುಕಿಂಗ್ ಇದೂನು ಇದೆ, ಪಾಟ್ಸ್ ತರ ಇದೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಆರ್ಗ್ಯಾನಿಕ್ ಅಂಗಡಿಯನ್ನು ನಾನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. 5 ವರ್ಷದ ಹಿಂದೆ ನೀವು ಸಾಕಷ್ಟು ಆರ್ಗ್ಯಾನಿಕ್ ಅಂಗಡಿಗಳನ್ನು ನೀವು ನೋಡಿದ್ದೀರಾ. ಸಾಕಷ್ಟು ಅವಾಗ ತುಂಬ ಆರ್ಗ್ಯಾನಿಕ್ ಅಂತ ಬಂತು. ಹಾಗೆ ಕ್ರಮೇಣವಾಗಿ ನಾವು ಇವಾಗ ನೋಡೋದಾದರೆ ಆವಾಗ ಗಲ್ಲಿಗೂ ಒಂದೊಂದು ಅಂಗಡಿ ಓಪನ್ ಮಾಡ್ತಾ ಬಂದರು. ಎಲ್ಲಿ ನೋಡಿದ್ರು ಆರ್ಗ್ಯಾನಿಕ್ ಅಂಗಡಿಗಳು ತುಂಬ ಇತ್ತು. ಆದರೆ ಈಗ ಕ್ರಮೇಣವಾಗಿ ಅದರ ಒಂದು ಅಂಗಡಿಯನ್ನು ನಡೆಸ್ಕೊಂಡು ಹೋಗದೆ ಲಾಸ್ ಆಗಿರುವ ಕಾರಣ ಸುಮಾರು ಆರ್ಗ್ಯಾನಿಕ್ ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿದೆ. ಆದರೆ ಇವತ್ತು ನಾನು ಅವೆಲ್ಲವನ್ನು ಜಯಿಸಿ ಅವರು ಈ ಒಂದು ಅಂಗಡಿಯನ್ನು ಇವಾಗಿನವರೆಗೂ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಈ ಅಂಗಡಿಯು ವಿದ್ಯಾರಣ್ಯಪುರದಲ್ಲಿ ಇದೆ. ಬನ್ನಿ, ಇವರ ಅಂಗಡಿಯಲ್ಲಿ ಯಾವ ಪ್ರಾಡಕ್ಟ್ಸ್ ಸಿಗುತ್ತೆ, ಬ್ಯೂಟಿ ಪ್ರಾಡಕ್ಟ್ಸ್ ಇರ್ಬೋದು, ಹಾಗೆ ಸಾಕಷ್ಟು ಆರೋಗ್ಯಕರವಾಗಿರುವಂತಹ ಪ್ರಾಡಕ್ಟ್ಸ್, ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಇರ್ಬೋದು, ಸಾಕಷ್ಟು ಪ್ರಾಡಕ್ಟ್ಸ್ ಇವ್ರ ಅಂಗಡಿಯಲ್ಲಿ ಸಿಗುತ್ತೆ. ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಬನ್ನಿ, ಅವರನ್ನು ನಾವು ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ನಮಸ್ಕಾರ ಮ್ಯಾಮ್. ವೀಕ್ಷಕರೇ, ಇವರು ವಾಣಿ ಅವರು. ಇವರು ಕಲ್ಪವೃಕ್ಷ ಆರ್ಗ್ಯಾನಿಕ್ಸನ್ನು ನಡೆಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ, ಹಾಗೆ ಏನೇನು ಪ್ರಾಡಕ್ಟ್ಸ್ ಇದೆ ಇವರಲ್ಲಿ, ಆರೋಗ್ಯಕರವಾದ ಪ್ರಾಡಕ್ಟ್ಸ್ ಇರ್ಬೋದು, ಬ್ಯೂಟಿ ಪ್ರಾಡಕ್ಟ್ಸ್ ಇರ್ಬೋದು, ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಇರ್ಬೋದು, ಹಾಗೆ ಗಾಣದ ಎಣ್ಣೆಯನ್ನು ಸಹ ಇವರು ಇಟ್ಟಿದ್ದಾರೆ. ಇವರಿಂದನೇ ಕೇಳಿ ತಿಳಿಯೋಣ ಯಾವ ಪ್ರಾಡಕ್ಟ್ಸ್ ಇದೆ, ನಮಗೆ ಯಾವ ರೀತಿಯಾದ ಉಪಯೋಗ ಆಗುತ್ತೆ ಅಂತ ಹೇಳಿ ಇವರಿಂದನೇ ಕೇಳಿ ತಿಳಿಯೋಣ. ಮೇಡಮ್, ನಿಮ್ಮ ಪರಿಚಯ ಮಾಡಿಸಿ, ಹಾಗೆ ನಿಮ್ಮ ಅಂಗಡಿಯ ಬಗ್ಗೆ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡಿ ನಮಗೆ. ನಮಸ್ಕಾರ, ನನ್ನ ಹೆಸರು ವಾಣಿ ಆನಂದ್ ಅಂತ. ನಾನು ಈ ವಿದ್ಯಾರಣ್ಯಪುರಗೆ ಮದುವೆ ಮಾಡಿಕೊಂಡು ಒಂದು 15 ವರ್ಷದಿಂದ ಇಲ್ಲಿ ಇರೋದು. ನಾನು ಮುಂಚೆ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಕಾರ್ವಿ ಸ್ಟಾಕ್ ಬ್ರೋಕಿಂಗ್ ಅನ್ನೋ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನ್ನ ಮಗಳು ಆದಮೇಲೆ ಒಂದು ಬ್ರೇಕ್ ತೊಗೊಳ್ಳೋಣ, ಮಗಳಿಗೋಸ್ಕರ ಟೈಮ್ ಕೊಡೋಣ ಅಂತ ಹೇಳಿ ಐ ಲೆಫ್ಟ್ ಮೈ ಜಾಬ್. ಆಮೇಲೆ ಅವಳು ದೊಡ್ಡವಳಾದ್ಮೇಲೆ ಅವಳು ಇದರಲ್ಲಿ ಬ್ಯುಸಿ ಆಗೋದ್ಲು ಅಂತ, ಸರಿ ಏನಾದರೂ ಮಾಡುವ ಅಂತೇಳಿ ಅನ್ಕೋತಾ ಇದ್ದೆ. ಆ ಟೈಮಲ್ಲಿ ಕರೆಕ್ಟಾಗಿ ಪ್ಯಾಂಡಮಿಕ್ ಬೇರೆ ಶುರುವಾಯಿತು. ಸರಿ, ನಾವು ಪ್ಯಾಂಡಮಿಕ್ ಟೈಮಲ್ಲಿ ತುಂಬ ಜನ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ರು. ಸರಿ, ಆರ್ಗ್ಯಾನಿಕ್ ಏನಿದೆ ನೋಡೇ ಬಿಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ ಯೂಸ್ ಮಾಡೋದಕ್ಕೆ ಅಂತ. ಆಸ್ ಎ ಲೇಡಿ ಕಿಚನಲ್ಲಿ ಏನೇನು ಬೇಕಾಗುತ್ತೆ ರೆಗ್ಯುಲರ್ ಆಗಿ ಈ ಥರ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಐ ಕುಡ್ ಸಿ ಲಾಟ್ ಆಫ್ ಡಿಫ್ರೆನ್ಸ್ ನನ್ನ ಮನೆ ಫ್ಯಾಮಿಲಿ ಮೆಂಬರ್ಸ್ ಹೆಲ್ತ್ ಇಶ್ಯೂಸಲ್ಲಿ, ಹೆಲ್ತ್ ರಿಲೇಟೆಡ್ ಇದರಲ್ಲಿ ಎಲ್ಲ ಕೂಡ. ದೆನ್ ಐ ಥಾಟ್ ಓಕೆ ಫೈನ್, ನಾವೇ ಒಂದು ಆರ್ಗ್ಯಾನಿಕ್ ಸ್ಟೋರ್ನ ಏನಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ಈ ಜಾಗ ಬಂದ್ಬಿಟ್ಟು ನಮ್ದು ಕಾರ್ ಗರಾಜ್. ನಮ್ಮ ಮನೆಯವ್ರ ಕಾರ್ ಇಲ್ಲಿ ಇಟ್ಕೊತಾ ಇದ್ರು. ಸರಿ, ಈ ಜಾಗನೇ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವರು ಫಸ್ಟ್ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಏನಕ್ಕೆ ನಿನಗೆ ಬೇಡ ಅಂತ ಐ ವಾಸ್ ಲೈಕ್ ಇಲ್ಲ ಮಾಡಲೇಬೇಕು ನಾನು ಏನಾದರೂ ಅಂತ ಹೇಳಿ ಈ ಕಾರ್ ಗರಾಜ್ನ ಸ್ಟೋರ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ ನಾನು. ಓಕೆ ಮ್ಯಾಮ್. ಸ್ಟೋರ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸ್ವಲ್ಪ ಬೇಸಿಕ್ ಪ್ರಾಡಕ್ಟ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಲೈಕ್ ವಾಟ್ ವಿ ಯೂಸ್, ನಮ್ಮ ಕಿಚನ್ ಅಲ್ಲಿ ನಾವೇನೇನು ಯೂಸ್ ಮಾಡ್ತೀವಿ ಆ ತರ ಐಟಮ್ಸ್ನೆಲ್ಲ ಆರ್ಗ್ಯಾನಿಕ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ. ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಮಿಲ್ಲೆಟ್ಸ್ ಬಗ್ಗೆನೂ ತಿಳಿದು ಬಂತು. ಮಿಲ್ಲೆಟ್ಸ್ ಅಲ್ಲಿ ಬರೀ ರಾ ಮಿಲ್ಲೆಟ್ಸ್ ಅಲ್ದಿರಂಗೆ ಮಿಲ್ಲೆಟ್ಸ್ ಅಲ್ಲಿ ಫ್ಲೇಕ್ಸ್ ಅಂತೆ, ವರ್ಮಿಸೆಲ್ಲೀಸ್ ಅಂತೆ, ಮಿಲ್ಲೆಟ್ ಲಡ್ಡೂಸ್, ಈ ತರದ ಎಷ್ಟೊಂದು ಪದಾರ್ಥಗಳು ಇದೆ ಅಂತ ಒಂದು ನಾಲೆಡ್ಜ್ ಗೇನ್ ಮಾಡಿಕೊಂಡು ಎಲ್ಲನೂ ನನ್ನ ಸ್ಟೋರಲ್ಲಿ ಇಂಟ್ರೊಡ್ಯೂಸ್ ಮಾಡೋಕೆ ಶುರು ಮಾಡಿದೆ ನಾನು. ನೈಸ್ ಮ್ಯಾಮ್, ನೈಸ್. ಈಗ ಪ್ರೆಸೆಂಟ್ ಏನೇನು ಪ್ರಾಡಕ್ಟ್ಸ್ ಇದೆ, ಹಾಗೆ ಆ ಪ್ರಾಡಕ್ಟ್ಸ್ ಬಗ್ಗೆ ಪರಿಚಯ ಮಾಡಿಕೊಡಿ ನಮಗೆ. ಡೆಫಿನೆಟ್ಲಿ ಎಸ್. ನನ್ನ ಸ್ಟೋರಲ್ಲಿ ಮೇಯ್ನ್ ಆಗಿ ನಂದು ಬಂದ್ಬಿಟ್ಟು ಆಯಿಲ್ಸ್ ಅಂಡ್ ಘೀ. ಓಕೆ, ಗ್ರೌಂಡ್ನಟ್ ಆಯಿಲ್ ನನಗೆ ತುಂಬಾ ಚೆನ್ನಾಗಿ ಮೂವ್ ಆಗುತ್ತೆ. ನಾನ್ ಕೊಡೋ ಪ್ರೈಸ್ ಗ್ರೌಂಡ್ನಟ್ ಆಯಿಲ್ ಅಲ್ಲಿ ನನಗೆ ಗೊತ್ತಿರೋಂಗೆ ಯಾರು ಕೊಡಲ್ಲ. ಯಾಕಂದ್ರೆ ಇದು ಬೇಸಿಕಲಿ ನಮ್ಮ ಮನೆಯವರ ಕಸಿನೇನೆ ಮಾಡೋದು. ತಿರುವಣ್ಣಾಮಲೈ ಅಂತೇಳಿ ಆ ಕಡೆಯಿಂದ ತರಿಸ್ತೇನೆ ನಾನು. ಸೊ ಅದ್ರಿಂದಾಗಿ ನನ್ಗೆ ಮಧ್ಯದಲ್ಲಿ ಮೀಡಿಯೇಟರ್ಸ್ ಯಾರು ಇಲ್ಲ, ಪ್ರಾಫಿಟ್ ಶೇರಿಂಗ್ ಯಾರು ಇಲ್ಲ. ಸೊ ನಾನೇ ಡೈರೆಕ್ಟ್ ಆಗಿ ಕೊಡೋದ್ರಿಂದ ನನ್ನ ಸ್ಟೋರ್ ಅಲ್ಲಿ ನಿಮ್ಗೆ ನೋಡಿದ್ರೆ ಯಾವುದೇ ಪ್ರಾಡಕ್ಟ್ ನೋಡ್ಲಿ
ತುಂಬಾ ಮಾರ್ಜಿನ್ಸ್ ಇಟ್ಕೊಂಡು ಸೆಲ್ ಮಾಡೋದು ಆ ತರದ್ದೆಲ್ಲ ನಾನು ಮಾಡಲ್ಲ. ಯಾಕಂದ್ರೆ ಅದು ಎಲ್ರಿಗೂ ರೀಚ್ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಂದು. ಸುಮ್ಮನೆ ಹೈ ಪ್ರೈಸಸ್ ಇಟ್ಬಿಟ್ರೆ ಏನಾಗುತ್ತೆ, ಯಾರು ಬಂದು ತಗೊಳಲ್ಲ. ಎಲ್ರಿಗೂ ಅಫೋರ್ಡಬಿಲಿಟಿ ಅನ್ನೋದು ಇರಲ್ಲ. ಹೆಲ್ತ್ ಈಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನ್ ಮಾರೋ ಎಲ್ಲಾ ಪ್ರಾಡಕ್ಟ್ಸ್ ಮಿನಿಮಮ್ ರೇಂಜ್ ಅಲ್ಲೇ ಇರುತ್ತೆ, ಎಲ್ರಿಗೂ ರೀಚಬಲ್ ಅನ್ನಂತ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದರಲ್ಲಿ ಮೇನ್ ಎಕ್ಸಾಂಪಲ್ ಗ್ರೌಂಡ್ನಟ್ ಆಯಿಲ್. ಎಷ್ಟು ಮ್ಯಾಮ್ ಪ್ರೈಸ್ ಇದು? ಮ್ಯಾಮ್ ಇದು ಪರ್ ಲೀಟರ್ 280 rupees. 280 rupees ಪರ್ ಲೀಟರ್ ನಾನು ಸೆಲ್ ಮಾಡೋದು. ಇದು ಯಾವ ಆಯಿಲ್ ಮ್ಯಾಮ್? ಇದು ಕೋಕೋನಟ್ ಆಯಿಲ್ ಮ್ಯಾಮ್. ಇದು ಎಲ್ಲಾನು ನಂದೇ ಓನ್ ಪ್ರಾಡಕ್ಟ್ಸ್. ಇದು ಬಿಟ್ಟು ನಾನು ಮಿಕ್ಕಿರೋ ಬೇರೆ ಬ್ರ್ಯಾಂಡ್ ಕಂಪನೀಸ್ ಅವ್ರದ್ದು ಸೆಲ್ ಮಾಡ್ತೀನಿ. ಸ್ವಲ್ಪ ಜನ ಪರ್ಟಿಕ್ಯುಲರ್ ಆಗಿ ಬಂದು ಕೇಳ್ತಾರೆ ನನಗೆ ಇದೇ ಕಂಪನಿ ಇದು ಬೇಕು ಅಂತ ಹೇಳಿ. ಆ ತರದವ್ರಿಗೂ ತಗೊಳ್ಳೋದಕ್ಕೆ ಆಪ್ಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಸನ್ಫ್ಲವರ್, ಗ್ರೌಂಡ್ ನಟ್, ಕೋಕೋನಟ್ ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್. ಈ ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನೋದು ಈ ಹಸಿ ತೆಂಗಿನಕಾಯಿಯಿಂದ ಮಾಡೋದು. ನಾರ್ಮಲ್ ಕೋಕೋನಟ್ ಆಯಿಲ್ ಅನ್ನೋದು ಅದು ಡ್ರೈ ಕೋಕೋನಟ್ ಇಂದ ಮಾಡೋದು. ಆ ಡ್ರೈ ಕೋಕೋನಟ್ ಇಂದ ಮಾಡೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಕುಕ್ಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೋತಾರೆ. ಈ ಹಸಿ ತೆಂಗಿನಕಾಯಿಯಿಂದ ಮಾಡೋದು ಮೆಡಿಕಲ್ ಯೂಸಸ್ ತುಂಬಾ ಇರುತ್ತೆ. ಪ್ಲಸ್ ವೆಯ್ಟ್ ಲಾಸ್ಗೆ ಅಂತ ತುಂಬಾ ಜನ ಆಯಿಲ್ ಪುಲ್ಲಿಂಗ್ಗೆ ಅಂತ ತಗೋತಾರೆ. ಸೊ ಆ ತರ ಅದು ಯೂಸ್ ಆಗುತ್ತೆ. ಸೊ ಕ್ಯಾಸ್ಟರ್ ಆಯಿಲ್ ನಾನು ಸೆಲ್ ಮಾಡ್ತೀನಿ, ಆಲಿವ್ ಆಯಿಲ್ ಸೆಲ್ ಮಾಡ್ತೀನಿ. ಸೊ ಅಂಡ್ ಮೈ ಒನ್ ಮೋರ್ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಬಂದ್ಬಿಟ್ಟು ದೇಸಿ ತುಪ್ಪ. ಇದು ಬಂದ್ಬಿಟ್ಟು ನಾಟಿ ಹಸು ತುಪ್ಪ. ಅದು ನೀವು ಹೊರಗಡೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಹೋಗಿ ನೋಡಿದ್ರೆ 2,000-2,500 ಪರ್ kg ಇರುತ್ತೆ. ಅದಕ್ಕೆ ಕಡಿಮೆ ಸೇಲ್ ಮಾಡಲ್ಲ ಯಾರುವೆ. ಬಟ್ ನನ್ನ ಹತ್ರ ನಿಮ್ಗೆ 920 rupees ಪರ್ kg ಸಿಕ್ಕತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಸೇಕರಣೆ ಮಾಡೋದ್ರಿಂದ ನನಗೆ ಮಾರ್ಜಿನ್ಸ್ ಜಾಸ್ತಿ ಅವಶ್ಯಕತೆ ಇಲ್ಲ. ಸೊ ಆ ತರ ದೇಸಿ ತುಪ್ಪ ಒಂದು ನನ್ನಲ್ಲಿ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ದೆನ್ ಈ ತರ ಹೆಲ್ತ್ ಕೇರ್ ಜ್ಯೂಸಸ್ ತುಂಬಾನೇನೆ. ಕಪಿವಾ ಅನ್ನೋ ಒಂದು ಬ್ರ್ಯಾಂಡ್ ಅವ್ರದ್ದು ಈ ಹೆಲ್ತ್ ಕೇರ್ ಜ್ಯೂಸಸ್. ಸ್ವಲ್ಪ ಜನ ಸ್ಲಿಮ್ ಆಗಕ್ ಬೇಕು, ಮಂಡಿ ನೋವು ಇರೋರು ಅಂತ ಅವ್ರು ಬರ್ತಾರೆ, ಡಯಾಬಿಟಿಕ್ ಕೇರ್ಗೆ ಅಂತ ಬರ್ತಾರೆ. ಸೊ ಈ ತರ ಒಂದೊಂದು ವಿಷಯಕ್ಕಾಗಿ ಬಂದು ತಗೊಳ್ಳೋರು ಇದ್ದಾರೆ. ಕಪಿವಾ ಬ್ರ್ಯಾಂಡ್ ಜ್ಯೂಸಸ್. ಈ ಕರೇಲಾ ಜಾಮೂನ್, ಡಯಾಫ್ರೀ ಇದೆಲ್ಲ ಬಂದ್ಬಿಟ್ಟು ತುಂಬಾ ಡಯಾಬಿಟಿಕ್ ರಿಲೇಟೆಡ್ ಇಶ್ಯೂಸ್ ಇರೋರು ಬಂದ್ ತಗೋತಾರೆ. ಗೆಟ್ ಸ್ಲಿಮ್ ಅನ್ನೋದು ಸಣ್ಣ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್, ಆ ತರ ಇದಕ್ಕೆ ಬಂದ್ ತಗೋತಾರೆ. ಈ ಆಮ್ಲ ಎಲ್ಲ ಹೆಲ್ತ್, ಸ್ಕಿನ್, ಹೇರ್ ಈ ತರ ಇಶ್ಯೂಸ್ ಇರೋರು ಬಂದ್ ತಗೋತಾರೆ. ತ್ರಿಫಲ ಬಂದ್ಬಿಟ್ಟು ಮೇನ್ ಆಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ, ಅವ್ರು ಬಂದ್ ತಗೋತಾರೆ ಅದನ್ನ. ಅದು ಈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಈ ಒಂದು ಏಜ್ ಲಿಮಿಟ್ ಅನ್ನೋದು ಏನೂ ಇಲ್ಲ. ಎನಿ ಏಜ್ ಅವರು ಬಂದ್ಬಿಟ್ಟು ಯಾವುದೇ ಏಜ್ ಇರ್ಲಿ ಅವ್ರು ತಗೋಬಹುದು ಅದನ್ನ. ಸೊ ಏನು ತೊಂದರೆ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ನೀವು ನನ್ನ ಸ್ಟೋರ್ ಅಲ್ಲಿ ನೋಡಿದ್ರೆ ಯಾವುದೇ ಇರ್ಲಿ ಎಲ್ಲ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್. ಸೊ ನಾನು ಕೆಮಿಕಲ್ ಇರೋ ಅಂತ ಪ್ರಾಡಕ್ಟ್ಸ್ ಯಾವ್ದು ಸೆಲ್ ಮಾಡಕ್ ಹೋಗಲ್ಲ. ಆರ್ಗ್ಯಾನಿಕ್ ಅಂದ್ರೇನೆ ಅದು ಮೇನ್ ಅದು ಕಾನ್ಸೆಪ್ಟ್ ಕೆಮಿಕಲ್ ಫ್ರೀ. ಸೊ ಅದರಿಂದಾಗಿ ಆಲ್ಮೋಸ್ಟ್ ನನ್ನ ಸ್ಟೋರಲ್ಲಿ 99% ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಏನೇ ನಿಮಗೆ ಸಿಗೋದು. ಅದೇ ಥರ ನೀವು ನೋಡಿ ಈ ಕಲ್ಲುಪ್ಪು, ಸೀ ಸಾಲ್ಟ್ ಅಂಥೇಳಿ, ಪಿಂಕ್ ಸಾಲ್ಟ್, ಹಿಮಾಲಯನ್ ಪಿಂಕ್ ಸಾಲ್ಟ್, ಆಮೇಲೆ ಗೋಧಿ ಹಿಟ್ಟು, ರವೆ, ಈ ಥರದ್ದೆಲ್ಲ ಕೂಡ ಈ ಆರ್ಗ್ಯಾನಿಕಲಿ ಇರೋವಂಥ ಪ್ರಾಡಕ್ಟ್ಸೇನೆ ನಾನು ಸೆಲ್ ಮಾಡೋದು. ಸ್ವಲ್ಪ ಜನ ಈ ದಾಲ್ ಐಟಮ್ಸ್ ಎಲ್ಲ ಬಂದ್ಬಿಟ್ಟು ಬೇಸ್ಡ್ ಆನ್ ಆರ್ಡರ್ಸ್ ನಾನು ತಗೋತೀನಿ. ಸುಮ್ಮನೆ ತರಿಸಿ ಇಡೋದು, ಯಾಕಂದ್ರೆ ಎಲ್ರು ಬಂದು ತಗೊಳಲ್ಲ ಅದೆಲ್ಲ. ಆ ತರ ಐಟಮ್ಸ್ ಎಲ್ಲ ಪರ್ಟಿಕ್ಯುಲರ್ ಆಗಿ ಯಾರು ಆರ್ಡರ್ ಮಾಡ್ತಾರೋ ಅದನ್ನ ತರಿಸಿ ಅವ್ರಿಗೆ ನಾನು ಕೊಡ್ತಾ. ಜಾಗ್ರಿ ಬೇಸ್ ಅಲ್ಲಿ ನಿಮ್ಗೆ ಸ್ವೀಟ್ ಬೇಸ್ ಅಲ್ಲಿ ಜಾಗ್ರಿ ಪೌಡರ್, ಕಂದಸಾರಿ ಶುಗರ್ ಸಿಗುತ್ತೆ ನಿಮ್ಮ ಹತ್ರ. ನನ್ನಲ್ಲಿ ಸಿಕ್ಕತ್ತೆ ನಿಮ್ಗೆ ಬ್ರೌನ್ ಶುಗರ್. ಇದು ನೋಡಿ, ಇದು ಕಂದಸಾರಿ, ಆಮೇಲೆ ಇದು ಬ್ರೌನ್ ಶುಗರ್. ಸೊ ಈ ತರದೆಲ್ಲಾನು ಸ್ವೀಟ್ನೆಸ್ಗೆ ಅಂತ ಯೂಸ್ ಮಾಡೋರು ಇದ್ದಾರೆ. ಸೊ ಈ ತರದೆಲ್ಲಾನು ನನ್ನ ಸ್ಟೋರ್ ಅಲ್ಲಿ ಸಿಕ್ಕತ್ತೆ ನಿಮ್ಗೆ. ಮಿಲೆಟ್ಸ್ ಅಲ್ಲಿ ರಾ ಮಿಲೆಟ್ಸ್ ಡೈರೆಕ್ಟ್ ಆಗಿ ಕುಕ್ ಮಾಡಿ ಯೂಸ್ ಮಾಡ್ಕೊಳ್ಳೋ ಅಂತ ರಾ ಮಿಲೆಟ್ಸ್ ಸಿಕ್ಕತ್ತೆ. ಮಿಲೆಟ್ ಫ್ಲೋರ್ ಸಿಗುತ್ತೆ, ಪ್ಲಸ್ ಮಿಲೆಟ್ ಅಲ್ಲಿ ಫ್ಲೇಕ್ಸ್ ಬರುತ್ತೆ ಈಗಲ್ಲ. ಸೊ ಮಿಲೆಟ್ ಫ್ಲೇಕ್ಸ್ ಸಿಗುತ್ತೆ. ಮಿಲೆಟ್ ವರ್ಮಿಸಲೀಸ್ ನಾನು ಸೆಲ್ ಮಾಡ್ತೀನಿ. ಸೊ ಯಾರಿಗೆ ಯಾವ ತರ ಬೇಕೋ ಆ ತರ ಉಪಯೋಗಿಸ್ಕೊಳ್ಳೋ ತರ ಅದೆಲ್ಲಾನು ಸಿಗುತ್ತೆ.
ದೆನ್ ಈ ಸೀಡ್ಸ್ ಪ್ಲಸ್ ಇದೆಲ್ಲ ಬಂದ್ಬಿಟ್ಟು ಡಯಾಬೆಟಿಕ್ ರಿಲೇಟೆಡ್ ಅವರು ತುಂಬಾ ಜನ ಈ ಪೌಡರ್ಸ್ ಯೂಸ್ ಮಾಡ್ಕೋತಾರೆ. ಹೌದು, ಜಾಮೂನ್ ಪೌಡರ್ ಅಂತ ಹೇಳಿ, ಆಮ್ಲಾ ಪೌಡರ್ ಜಸ್ಟ್ ನೀರಲ್ಲಿ ಕಲ್ಸ್ಕೊಂಡು ಕುಡಿಯೋದಾ? ಜಸ್ಟ್ ಹಸಿ ಹೊಟ್ಟೆಲಿ ಬೆಳಿಗ್ಗೆ ಹೊತ್ನಲ್ಲಿ. ನಾನು ಇನ್ನೂ ಎಷ್ಟೊಂದ್ ಜನಕ್ಕೆ ಹೇಗೆ ಅಡ್ವೈಸ್ ಮಾಡ್ತೀನಿ ಅಂತಂದ್ರೆ ಈ ನುಗ್ಗೆ ಸೊಪ್ಪಿನ ಪುಡಿ ಈ ತರದ್ದೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 5-6 ಪೌಡರ್ಸ್ ಮಿಕ್ಸ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡೋದ್ರಿಂದ ಈ ಡಯಾಬಿಟಿಕ್ ರಿಲೇಟೆಡ್ ಇಶ್ಯೂಸ್ ಇರೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಬರೀ ಅಲೋಪತಿ ಮೆಡಿಸಿನ್ಸ್ ಗೆ ಹೋಗ್ಬೇಡಿ, ಇದನ್ನು ತಗೊಳ್ಳಿ. ನೀವು ಅಲೋಪತಿ ಮೆಡಿಸಿನ್ಸ್ ಏನ್ ತಗೋತಾ ಇದೀರೋ ಅದು ಡೋಸೇಜಸ್ ಕಡಿಮೆ ಆಗ್ತಾ ಬರುತ್ತೆ ಈ ಪೌಡರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ. ಸೊ ನಾನು ತುಂಬಾ ಜನಕ್ಕೆ ಅದು ಅಡ್ವೈಸ್ ಮಾಡಿ ತುಂಬಾ ಜನ ತಗೊಂಡ್ ಹೋಗಿ ಅವ್ರು ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿ ದೇ ಆರ್ ಯೂಸಿಂಗ್ ಇಟ್ ಕಂಟಿನ್ಯೂಸ್ಲಿ. ಓ ದಟ್ಸ್ ನೈಸ್. ಆ ತರಾನು ತುಂಬಾ ಜನ ಬರೋರಿದ್ದಾರೆ. ಅಂಡ್ ಐ ಸೆಲ್ ಆಲ್ ಸೂಪರ್ ಸೀಡ್ಸ್. ದೀಸ್ ಆರ್ ಆಲ್ ಸೂಪರ್ ಸೀಡ್ಸ್. ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಈ ತರದೆಲ್ಲ ಇದೆಲ್ಲ ಸೂಪರ್ ಸೀಡ್ಸ್. ಇದೆಲ್ಲ ಹೆಲ್ತ್ ಬೂಸ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಗೆ ತಗೊಂಡ್ ಹೋಗೋರಿದ್ದಾರೆ. ಸ್ವಲ್ಪ ಜನ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಮಾರ್ನಿಂಗ್ ಅಲಾಂಗ್ ವಿತ್ 1 banana. ಓಕೆ. To avoid breakfast, there are people who use it. ಓಕೆ. ಸೊ ಅಂಡ್ ತುಂಬಾ ಜನ ಬಂದ್ ಹೇಳಿರೋದು ಇನ್ನೊಂದು ಏನಂತಂದ್ರೆ ಹೇರ್ ಲಾಸ್ ಪ್ರಾಬ್ಲಮ್ ಕಡಿಮೆ ಆಗಿದೆ. ಓಕೆ. ಸೊ ನಮ್ಗೆ ಫ್ಲಾಕ್ಸ್ ಸೀಡ್ಸ್ ಎಲ್ಲ ತಿನ್ನೋದ್ರಿಂದ, ಫ್ಲಾಕ್ಸ್ ಸೀಡ್ಸ್ ಪ್ಲಸ್ ಚಿಯಾ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಮೆಲನ್ ಸೀಡ್ಸ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಪೌಡರ್ ಫಾರ್ಮ್ ಅಲ್ಲಿ ಮಾಡ್ಕೊಂಡು ಆ ತರ ಯೂಸ್ ಮಾಡೋರು ಇದ್ದಾರೆ. Then apart from that, I sell all this pottery items. ಮಗ್ಸ್ ಇದೆ, ದೆನ್ ಕುಕಿಂಗ್ ಇದೂನು ಇದೆ, ಪಾಟ್ಸ್ ತರ ಇದೆ, ಕಡಾಯಿಸ್ ಇದೆ ನನ್ನ ಹತ್ರ. ಬಾಟಲ್, ವಾಟರ್ ಬಾಟಲ್ ಎಲ್ಲ ಏನ್ ರೇಟ್ ಇದೆ ಮ್ಯಾಮ್? ಇದೆಲ್ಲ ಅರೌಂಡ್ 250, 280 ಆ ರೇಂಜಸ್ ಅಲ್ಲಿ ಇದೆ ಮ್ಯಾಮ್. ಸೊ ಅದ್ರ ಜೊತೆ ನೀಮ್ ರಿಲೇಟೆಡ್ ಟೂತ್ ಬ್ರಷ್, ನೀಮ್ ಓಕೆ, ಇದೆಲ್ಲಾನು ನಾನು ಸೆಲ್ ಮಾಡ್ತೀನಿ. ಪ್ಲಸ್ ಟಂಗ್ ಕ್ಲೀನರ್ಸ್ ಅದೆಲ್ಲಾನು ತುಂಬಾ ಜನ ಬಂದು ಕೇಳ್ಕೊಂಡು ತಗೊಂಡು ಹೋಗ್ತಾರೆ. ನನ್ನ ಹತ್ರ ನಿಮ್ಗೆ ಈವನ್ ಸ್ಕಿನ್ ಕೇರ್, ಹೇರ್ ಕೇರ್ ಕೂಡ ಸಿಗುತ್ತೆ. ಓಕೆ. ಅದೆಲ್ಲಾನು ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಏನೆ. ಅಲಾಂಗ್ ವಿತ್ ದಟ್ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಕೂಡ ನಾನು ತುಂಬಾನೇ ಸೆಲ್ ಮಾಡ್ತೀನಿ. ಹ್ಯಾಂಡ್ ಮೇಡ್ ಲೈಕ್ ಸೋಪ್ಸ್. ಓಕೆ, ಅದನ್ನ ತೋರಿಸಿ ಮ್ಯಾಮ್. ನೀವು ಇದೆಲ್ಲ ನೋಡಿದ್ರೆ ದೀಸ್ ಆರ್ ಆಲ್ ಹ್ಯಾಂಡ್ ಮೇಡ್ ಸೋಪ್ಸ್. ಇದರಲ್ಲಿ ನಿಮ್ಗೆ ಎಷ್ಟೊಂದು ವೆರೈಟಿ ಆಫ್ ಸೋಪ್ಸ್ ಇದೆ. ರೆಡ್ ವೈನ್ ಅಂತೆ, ಉಪ್ಟನ್, ನೀಮ್ ರೆಡ್ ವೈನ್ ಸೋಪ್. ಇದು ಹ್ಯಾಂಡ್ ಮೇಡ್ ಸೋಪ್? ಹ್ಯಾಂಡ್ ಮೇಡ್ ಸೋಪ್ ಮ್ಯಾಮ್. ಇದೆಲ್ಲ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್. ಓಕೆ, ತುಂಬಾ ಚೆನ್ನಾಗಿದೆ ಸ್ಮೆಲ್ ಆಕ್ಚುಲಿ. ಇದು ಗೋಟ್ ಮಿಲ್ಕ್. ಓಕೆ. ಓಕೆ, ಇದು ಉಪ್ಟನ್ ಅಂತ. ಓಕೆ, ಅಂದ್ರೆ ಮಣ್ಣದ ಇದು ಅಲ್ಲ, ಇದರಲ್ಲಿ ಟರ್ಮರಿಕ್ ಯೂಸ್ ಮಾಡಿರ್ತೀವಿ. ಓಕೆ. ಕ್ಲೇ ಯೂಸ್ ಮಾಡಿರ್ತೀವಿ. ಇದು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿರ್ತೀವಿ. ತುಂಬಾ ಇದು ಯೂಸ್ ಮಾಡಿ ಮಾಡೋದು ಮ್ಯಾಮ್ ಅದೆಲ್ಲ. ಇದೆಲ್ಲ ನೀಮ್ ಸೋಪ್ಸ್ ಇದು. ಓಕೆ ಮ್ಯಾಮ್. ಓಕೆ, ನಿಮ್ಗೆ ಈ ತರ ನೋಡಿದ್ರೆ ಕಾಫಿ, ಓಕೆ, ಪೊಟ್ಯಾಟೊ, ರೋಸ್ಮೆರಿ, ಈ ತರ ವೆರೈಟಿ ಆಫ್ ಸೋಪ್ಸ್ ಸಿಗುತ್ತೆ ನಮ್ಮಲ್ಲಿ. ಓಕೆ, ಏನ್ ರೇಟ್ ಮ್ಯಾಮ್? ಇದೆಲ್ಲ 80, 90 ಆ ರೇಂಜಸ್ ಅಲ್ಲಿ ಇದೆ ಮ್ಯಾಮ್. ಇದೆಲ್ಲ ಇದೇನು ಮ್ಯಾಮ್? ಅದು ಶಾಂಪೂಸ್ ಮ್ಯಾಮ್. ಶಾಂಪೂಸ್ ಅದು ಕೂಡ. ಇದೆಲ್ಲ ಹ್ಯಾಂಡ್ ಮೇಡ್ ಶಾಂಪೂಸ್. ಹ್ಯಾಂಡ್ ಮೇಡ್ ಶಾಂಪೂಸ್ ಏನಿದೆಲ್ಲ ಯಾವ್ದ್ರಲ್ಲೂ ಕೆಮಿಕಲ್ಸ್ ಇಲ್ಲ. ಹ್ಯಾಂಡ್ ಮೇಡ್ ಶಾಂಪೂಸ್ ಅದೆಲ್ಲಾನು ಟೀ ಟ್ರೀ, ಡ್ರೈಸ್, ಹರ್ಬಲ್, ಆಮೇಲೆ ಫೆನೆಗ್ರೀಕ್ ಶಾಂಪೂ, ಹೈಬಿಸ್ಕಸ್, ಈ ತರದ ಎಲ್ಲಾ ವೆರೈಟಿ ಶಾಂಪ್ಸ್. ಇನ್ನೂ ಸ್ವಲ್ಪ ಜನ ಬಂದು ಕೇಳ್ತಾರೆ ನಮ್ಗೆ ಈ ತರದ್ ಮಾಡಿಸ್ಕೊಡಿ. ಸೊ ಆ ತರದ್ದು ನಾವು ಪ್ರಿಪೇರ್ ಮಾಡ್ಬಿಟ್ಟು ಕೊಡ್ತೇವೆ. ಓಕೆ, ಆ ತರ ಶಾಂಪೂಸ್ ಸಿಕ್ಕತ್ತೆ. ನೀವು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಕಸ್ಟಮೈಸ್ ಕೂಡ ಮಾಡ್ಕೊಡ್ತೇವೆ. ಅಕಾರ್ಡಿಂಗ್ ಟು ದೈರ್ ಇಶ್ಯೂಸ್, ದೈರ್ ಪ್ರಾಬ್ಲಮ್ಸ್ ಬಂದು ಕೇಳಿದಾಗ ಅದನ್ನು ಮಾಡ್ಕೊಡ್ತೇವೆ. ಇದೇನು ಮ್ಯಾಮ್? ಫೇಸ್ ವ್ಯಾಕ್ಸ್ ಪೌಡರ್ಸ್ ಮ್ಯಾಮ್. ಇದೆಲ್ಲ ತುಂಬಾ ಜನ ಹೊರಗಡೆ ಹೋಗಿ ವ್ಯಾಕ್ಸ್ ಮಾಡಿಸ್ಕೊಂಡ್ರೆ ನಮ್ಗೆ ಸ್ಕಿನ್ ಅಲರ್ಜಿ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಈ ತರ ನೋವುತ್ತೆ ಅಂತೆಲ್ಲ ಹೇಳೋರ್ಗೆ ಇದು ಈಸಿ ವೇ ಆಫ್ ವ್ಯಾಕ್ಸಿಂಗ್. ಓಕೆ, ಜಸ್ಟ್ ಇದನ್ನ ರೋಸ್ ವಾಟರ್ ಆರ್ ನಾರ್ಮಲ್ ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ದೇ ಅಪ್ಲೈ ಇಟ್ ಆಸ್ ಎ ಪ್ಯಾಕ್. ಅದು ಡ್ರೈ ಆದ ತಕ್ಷಣ ಜಸ್ಟ್ ನಾರ್ಮಲ್ ಕೋಲ್ಡ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಳ್ಳುವಂತದ್ದು. ಓ ಅಷ್ಟ, ಅಂದ್ರೆ ಎಲ್ಲ ಹೇರ್ ಎಲ್ಲ ರಿಮೂವ್ ಆಗುತ್ತೆ. ಹೇರ್ ಎಲ್ಲ ಆರಾಮಾಗಿ ರಿಮೂವ್ ಆಗುತ್ತೆ. ಎಂತ ಪೇನ್ ಇಲ್ಲದೆ ಕ್ಲಿಯರ್ ಆಗೋವಂತದ್ದು. ಓಕೆ, ದಟ್ಸ್ ನೈಸ್ ಮ್ಯಾಮ್. ಸೊ ಆಮೇಲೆ ನಿಮ್ಗೆ ನನ್ನಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಸಿಗುತ್ತೆ. ಓಕೆ, ಎಲ್ಲಾ ತರದ ಎಸೆನ್ಷಿಯಲ್ ಆಯಿಲ್ಸ್ ಸಿಗುತ್ತೆ. ಟೀ ಟ್ರೀ, ಸ್ಯಾಂಡಲ್, ಲ್ಯಾವೆಂಡರ್. ಈ ಲ್ಯಾವೆಂಡರ್ ಎಲ್ಲ ಬಂದ್ಬಿಟ್ಟು ನಿದ್ದೆ ಬರಲ್ಲ ಅನ್ನೋರು, ಸ್ಟ್ರೆಸ್ ಇರುತ್ತೆ ಅಂತಾರಲ್ಲ, ಅಂತವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್.
ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್. ಈಗ ತುಂಬಾ ರೋಸ್ಮೆರಿ ಅನ್ನೋದು ತುಂಬಾ ಫೇಮಸ್ ಈಗ. ರೋಸ್ಮೆರಿ ನೀವು ಯಾರನ್ನೇ ನೋಡಿ ರೋಸ್ಮೆರಿ ಲೀವ್ಸ್, ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್, ರೋಸ್ಮೆರಿ ಸ್ಪ್ರೇ ಅದು ಕೇಳ್ಕೊಂಡ್ ಬರ್ತಾರೆ. ಹೌದು, ಫಾರ್ ಹೇರ್ ಲಾಸ್ ಅಂಡ್ ಸ್ಕಿನ್ ಕೇರ್. ಕರೆಕ್ಟ್. ಸೊ ಅದು ತುಂಬಾ ಮೂವ್ಮೆಂಟ್ ಆಗುತ್ತೆ ನನ್ಗೆ. ಇದೇನು ಮ್ಯಾಮ್ 24 ಗೋಲ್ಡ್ ಸಿರಮ್, 24K ಗೋಲ್ಡ್ ಸಿರಮ್ ಮ್ಯಾಮ್. ಇದೆಲ್ಲಾನು ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ಇದು. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ ಒಂದು ಗ್ಲಾಸಿ ಲುಕ್ ಕೊಡುತ್ತೆ ಸ್ಕಿನ್ಗೆ. ಸ್ಕಿನ್ ಅಲ್ಲಿರೋ ಪಿಗ್ಮೆಂಟೇಶನ್ ನ ಕೂಡ ಕ್ಲಿಯರ್ ಮಾಡುತ್ತೆ. ಓಕೆ ಮ್ಯಾಮ್. ಅದನ್ನ ನೀವು ನಾರ್ಮಲ್ ಆಗಿ ರೆಗ್ಯುಲರ್ ಯೂಸ್ ಅಲ್ಲಿ ಬೇಸ್ ಆಗಿ ಅದನ್ನ ಯೂಸ್ ಮಾಡ್ಕೊಂಡು, ಅದು ನಿಮ್ಗೆ ಜಸ್ಟ್ 2 to 3 ಡ್ರಾಪ್ಸ್ ಸಾಕದಷ್ಟೇ. ಓಕೆ. ಬೇಸ್ ಆಗಿ ಅದನ್ನ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ನಾರ್ಮಲ್ ರೆಗ್ಯುಲರ್ ಆಗಿ ಏನ್ ಕ್ರೀಮ್ಸ್ ಯೂಸ್ ಮಾಡ್ತೀರೋ ಅದನ್ನ ಯೂಸ್ ಮಾಡ್ಕೊಳ್ಳೋದು. ಓಕೆ ಮ್ಯಾಮ್. ಅದ್ರದ್ದು ಎಫೆಕ್ಟ್ ನಿಮ್ಗೆ ಒಂದು 15-20 ಡೇಸ್ ಅಲ್ಲೇನೆ ಯು ಕ್ಯಾನ್ ಸಿ ದ ರಿಸಲ್ಟ್. ಓಕೆ. ಅಂದ್ರೆ ಏನ್ ಗೋಲ್ಡ್ ಫ್ಲೇಕ್ಸ್ ಹಾಕಿರ್ತಾರೆ ಮ್ಯಾಮ್ ಅದರಲ್ಲಿ. ನಾವಿವಾಗ ನೋಡಿದ್ರೆ ಕನ್ಸ್ಯೂಮಬಲ್ ಸ್ವೀಟ್ಸ್ ಇದರಲ್ಲೆಲ್ಲ ಕೂಡ ಗೋಲ್ಡ್ ಫ್ಲೇಕ್ಸ್ ಅನ್ನೋದು ಹಾಕಿ ಮಾಡಿರ್ತಾರೆ ನೋಡಿ. ಆ ತರದ್ದು ಯೂಸ್ ಮಾಡ್ತಾರೆ ಅದರಲ್ಲಿ. ಓಕೆ ಮ್ಯಾಮ್. ಸೊ ಅದ್ ಬಂದ್ಬಿಟ್ಟು ನೀವು ಯೂಸ್ ಮಾಡಿದಾಗ ಸ್ಕಿನ್ ಅಲ್ಲಿ ಇಟ್ ಗೆಟ್ಸ್ ಅಬ್ಸರ್ವ್ಡ್. ಅದರಿಂದ ಗ್ಲೋ ನಮಗೆ ಬರುತ್ತೆ. ಎಸ್. ಆಮೇಲೆ ಇದೇನ್ ಪೌಡರ್ಸ್ ಮ್ಯಾಮ್? ನೀವು ಇದೆಲ್ಲ ಕಿಚನ್ ಪೌಡರ್ಸ್ ಮ್ಯಾಮ್. ಇದೆಲ್ಲ ಓಕೆ. ನಿಮ್ಗೆ ಗ್ರೀನ್ ಚಿಲ್ಲಿ ಪೌಡರ್, ಆನಿಯನ್ ಪೌಡರ್, ಪೆಪ್ಪರ್, ಬ್ಲಾಕ್ ಸಾಲ್ಟ್, ಈ ತರ ಎಲ್ಲಾ ತರದ ಪೌಡರ್ಸ್. ಸಮ್ಟೈಮ್ಸ್ ಏನಾಗುತ್ತೆ ನಮ್ಗೆ ಆನಿಯನ್ ಎಲ್ಲಾನು ಸ್ವಲ್ಪ ಇದಕ್ಕೆ ಆನಿಯನ್ನೇ ಹಾಕಕ್ಕಾಗಲ್ಲ, ಆನಿಯನ್ ಪೌಡರ್ಸ್ ಬೇಕಾಗತ್ತೆ. ಎಸ್ಪೆಷಲಿ ಮಕ್ಕಳ ಮನೇಲಿದ್ದಾಗ ಪಿಜ್ಜಾ ಮಾಡ್ಕೊಡು ಅದ್ ಮಾಡ್ಕೊಡು ಅಂತ ಇರ್ತಾರೆ. ಸೊ ಆ ತರ ಟೈಮಲ್ಲಿ ಈ ತರ ಪೌಡರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಓಕೆ ಮ್ಯಾಮ್. ಕಿಚನ್ ರಿಲೇಟೆಡ್, ಕುಕಿಂಗ್ ರಿಲೇಟೆಡ್ ಇದರಲ್ಲಿ ತುಂಬಾ ಯೂಸ್ ಆಗುತ್ತೆ. ನನ್ನ ಮೈ ಸ್ಟೋರ್ಸ್ ತುಂಬಾ ಫೇಮಸ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಹ್ಯಾಂಡ್ ಮೇಡ್ ಕಾಜಲ್. ಓಕೆ. ದಿಸ್ ಕಾಜಲ್ ಇಟ್ ಲುಕ್ಸ್ ವೆರಿ ಸ್ಮಾಲ್. ಯುನೀಕ್ ಪ್ರಾಡಕ್ಟ್, ಯುನೀಕ್ ಪ್ಯಾಕಿಂಗ್. ದಿಸ್ ಇಸ್ ದ ಕಾಜಲ್. ಈ ಒಂದು ಪೀಸ್ ಬಂದ್ಬಿಟ್ಟು ನಿಮ್ಗೆ ಮಿನಿಮಮ್ 2 years ಯೂಸ್ ಮಾಡ್ಬೋದು. ಆನ್ ಎವ್ರಿ ಡೇ ಅಪ್ಲಿಕೇಶನ್, ಪ್ರತಿದಿನ ಯೂಸ್ ಮಾಡೋದ್ರಲ್ಲಿ 2 years CB ಕಾಜಲ್ ನ ಯೂಸ್ ಮಾಡಬಹುದು. ಓಕೆ. ಇದು ತುಂಬಾ ಡಾರ್ಕ್ ಆಗಿ ಬರುತ್ತೆ, ಸ್ಮಜ್ ಫ್ರೀ, ಕೆಮಿಕಲ್ ಫ್ರೀ, ಲಾಂಗ್ ಲಾಸ್ಟಿಂಗ್. ದಟ್ ಇಸ್ ನೈಸ್. ಇದೇ ಬೇಕಿರೋದು ಎಲ್ಲರಿಗೂ. ಕರೆಕ್ಟ್. ಅದು ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಈ ಪ್ರಾಡಕ್ಟ್ ಒಬ್ಬರು ಯೂಸ್ ಮಾಡಿದ್ರಂದ್ರೆ ಅವರು ನನ್ನ ಫ್ರೆಂಡ್ ಗಿಫ್ಟ್ ಕೊಡಕ್ ಬೇಕು, ಬಂದ್ ತಗೊಂಡ್ ಹೋಗ್ತಾರೆ. ಆ ಫ್ರೆಂಡ್ ವಾಪಸ್ ಬರ್ತಾರೆ, ನನ್ ಫ್ರೆಂಡ್ಸ್ ಗಿಫ್ಟ್ ಮಾಡಕ್ ಬೇಕು. ಈ ತರ ಒಬ್ಬರಿಂದ ಒಬ್ಬರಿಗೆ ಈ ಪ್ರಾಡಕ್ಟ್ ತುಂಬಾನೇ ಹೆಸರು ಮಾಡಿ. ಓಕೆ ಮ್ಯಾಮ್. ಕಾಜಲ್ ಅಂದ್ರೆ ತುಂಬಾ ಜನ ನನ್ ಸ್ಟೋರ್ ತುಂಬಾ ಜನ ಯೂಸ್ ಮಾಡ್ತಾರೆ. ಸೊ ಈ ತರ ಕೆಮಿಕಲ್ ಫ್ರೀ ಕಾಜಲ್ ಇದ್ರೆ ಇನ್ನೂ ಒಳ್ಳೇದು. ಇದು ಇನ್ನೊಂದೇನಂದ್ರೆ ಮಕ್ಕಳಿಗೆ ಕೂಡ ಹಾಕ್ಬೋದು. ಇದು ಓಕೆ. ಹುಟ್ಟಿರೋ ಮಗುವಿಂದ ಯೂಸ್ ಮಾಡ್ಬೋದು ಇದನ್ನ. ಓಕೆ ಮ್ಯಾಮ್. ಅದು ಒಂದು ದಟ್ ಇಸ್ ರಿಯಲಿ ಅಡ್ವಾಂಟೇಜ್. ಹೌದು ಮ್ಯಾಮ್. ಸೊ ಅಂದ ಈಗ ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ. ಗ್ಲಾಸ್ ಬಾಟಲ್. ಓಕೆ. ಯುನೀಕ್ ವೇ ಆಫ್ ಪ್ಯಾಕಿಂಗ್ ಫಾರ್ ಗಿಫ್ಟಿಂಗ್. ಅಂಡ್ ದಿಸ್ ಇಸ್ ಆಲ್ಸೋ ವುಡ್. ಹೌದು ಅಲ್ವಾ? ವುಡ್ ಬೇಸ್ ಅಲ್ಲಿ ಇದು ಮಾಡಿದ್ದಾರೆ ಅವರು. ಹೌದು, ಚೆನ್ನಾಗಿದೆ ಮ್ಯಾಮ್. ದಿಸ್ ಇಸ್ ಒನ್ ಪ್ರಾಡಕ್ಟ್. ಆಮೇಲೆ ಇದೇನು ಮ್ಯಾಮ್? ಇದೆಲ್ಲ ಅಲೋವೆರಾ ಮಾಯಿಶ್ಚರೈಸರ್ಸ್ ಮ್ಯಾಮ್. ಇದೆಲ್ಲಾನು ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್. ಇದೆಲ್ಲ ಲಿಪ್ ಬಾಮ್ಸ್. ಇದೆಲ್ಲ ನಿಮ್ಗೆ ಲಿಪ್ ಬಾಮ್ಸ್ ಅಲ್ಲಿ ರೋಸ್, ಬೀಟ್ರೂಟ್, ಸ್ಪಿಯರ್ಮೆಂಟ್, ಆರೆಂಜ್, ಇದೆಲ್ಲ ಲಿಪ್ ಬಾಮ್ಸ್ ಮ್ಯಾಮ್. ಲಿಪ್ ಬಾಮ್ಸ್ ಇದೆಲ್ಲ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್. ಇದೆಲ್ಲ ಏನ್ ಫ್ಲೇವರ್ಸ್ ಇದೆ ಮ್ಯಾಮ್? ಇದೆಲ್ಲ ಬೀಟ್ರೂಟ್ ಇದೆ. ಬೀಟ್ರೂಟ್ ಇದೆ. ಇದು ಬಂದ್ಬಿಟ್ಟು ರೋಸ್. ಇದು ಆರೆಂಜ್. ಇದರಲ್ಲಿ ಇರೋದು ಬಂದ್ಬಿಟ್ಟು ಸ್ಪಿಯರ್ಮೆಂಟ್. ಆಮೇಲೆ ನನ್ನ ಹತ್ರ ನಿಮ್ಗೆ ಲಿಪ್ ಟಿಂಟ್ಸ್ ಕೂಡ ಸಿಕ್ಕತ್ತೆ. ಈಗ ಮಕ್ಕಳಿರ್ತಾರೆ, ದೊಡ್ಡವ್ರನ್ನ ನೋಡ್ತಾರೆ, ಅವ್ರಿಗೂ ಲಿಪ್ಸ್ಟಿಕ್ ಹಾಕೋಬೇಕು ಅಂತ ಆಸೆ. ಆಯ್ತಾ? ಎಲ್ಲಾದ್ರೂ ಫಂಕ್ಷನ್ಸ್ಗೆ ಅದಕ್ಕೆ ಇದಕ್ಕೆ ಹೋಗ್ತಾರೆ, ಅವ್ರಿಗೆ ಚೀಕ್ಸ್ಗೂ ಕಲರ್ ಮಾಡ್ಕೋಬೇಕು ಅಂತ ಆಸೆ. ಲಿಪ್ ಟಿಂಟ್ ಅಂತ ನನ್ನ ಹತ್ರ ಒಂದು ಪ್ರಾಡಕ್ಟ್ ಸಿಕ್ಕುತ್ತೆ ನಿಮ್ಗೆ. ಅದು ಬಂದ್ಬಿಟ್ಟು ಹೇಗೆ ಅಂತಂದ್ರೆ, ಮಕ್ಕಳಿಂದ ಹಿಡಿದು ಯೂಸ್ ಮಾಡ್ಬೋದು. ನ್ಯಾಚುರಲ್ ಕಲರ್ ಕೊಡುತ್ತೆ. ಅದನ್ನ ಲಿಪ್ಸ್ಗೂ ಯೂಸ್ ಮಾಡ್ಕೋಬಹುದು, ಚೀಕ್ಸ್ಗೂ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಜನ ಮಕ್ಕಳಿಗೆ ನಾವು ಬೇಡ ಅನ್ನಕ್ಕಾಗಲ್ಲ, ಅವ್ರಿಗೆ ಏನಕ್ಕೆ ಕೆಮಿಕಲ್ ಕೊಡ್ಬೇಕು ಚಿಕ್ಕ ವಯಸ್ಸಿಂದ. ಆ ತರ ಪ್ರಾಡಕ್ಟ್ ನಿಮ್ಗೆ ನನ್ನ ಹತ್ರ. ಇದು ಕಲರ್ ಬರುತ್ತೆ ಮ್ಯಾಮ್? ಕಲರ್ ಬರುತ್ತೆ. ಇವು ಕಲರ್ ಲಿಪ್ ಬಾಮ್ಸ್ ಕಲರ್ ಬರುತ್ತೆ, ಲೈಟ್ ಆಗಿ ಕಲರ್ ಬರುತ್ತೆ. ಇದೆಲ್ಲ ಏನ್ ಜೆಲ್ ಮ್ಯಾಮ್? ಅದು ಫ್ಲಾಕ್ಸ್ ಸೀಡ್ಸ್ ಜೆಲ್ ಮ್ಯಾಮ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಪ್ಲಸ್ ಹೇರ್ ಗೆ ಎರಡಕ್ಕೂ ಯೂಸ್ ಆಗುತ್ತೆ. ಫ್ಲಾಕ್ಸ್ ಸೀಡ್ ಜೆಲ್ ಬಂದ್ಬಿಟ್ಟು ಅದೇ ತರ ನಿಮ್ಗೆ ಆನಿಯನ್ ಜೆಲ್ ಸಿಗುತ್ತೆ. ಇದು ಆನಿಯನ್ ಜೆಲ್. ಇದು ಚಿಕ್ಕ ಈರುಳ್ಳಿ ಬರುತ್ತಲ್ವಾ, ಅದರಿಂದ ಮಾಡಿರೋಂಥದ್ದು ಇದು. ಓಕೆ. ಎಲ್ರಿಗೂ ಅಷ್ಟೊಂದು ಟೈಮ್ ಇರಲ್ವಲ್ಲ, ಈಗ ಮನೇಲಿ ಮಾಡ್ಕೊಂಡು ಅದನ್ನ ಹಚ್ಕೊಂಡು ಮಾಡೋದಕ್ಕೆ. ಅದು ಇನ್ನೊಂದು ಏನಾಗುತ್ತಂದ್ರೆ, ನಾವು ಮನೇಲಿ ಮಾಡ್ಬೇಕಾದ್ರೆ ಅದ್ರದ್ದು ಸ್ಮೆಲ್ ತುಂಬಾ ದಿನ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ, ಆನಿಯನ್ ಸ್ಮೆಲ್. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಆತರ ಆಗಲ್ಲ. ಓಕೆ.
ಅಲೋವೆರಾ ಇದ್ರ ಜೊತೆ ಆಡ್ ಮಾಡ್ಕೊಂಡು ಮಾಡಿರೋದ್ರಿಂದ ನಿಮ್ಗೆ ಆತರ ಸ್ಮೆಲ್ ಉಳ್ಕೊಳ್ಳಲ್ಲ. ಇದು ಏನ್ ರೆಗ್ಯುಲರ್ ಫೇಸ್ ಕ್ರೀಮ್ ರೆಗ್ಯುಲರ್ ಕ್ರೀಮ್ ಮ್ಯಾಮ್, ಅದು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತ, Okay, BB ಕ್ರೀಮ್ ಅಂತ. ನಿಮ್ಗೆ ಸ್ಯಾಂಡಲ್ವುಡ್ ಸ್ಕ್ರಬ್ ಸಿಗುತ್ತೆ, ಓಕೆ ಸ್ಕ್ರಬ್ ಯೂಸ್ ಮಾಡೋರ್ಗೆ ಸ್ಕ್ರಬ್ ಆಗುತ್ತೆ. ಪ್ಲಸ್ ಅಂಡರ್ ಐ ಡಾರ್ಕ್ನೆಸ್ ಇರುತ್ತಲ್ಲ, ತುಂಬಾ ಜನಕ್ಕೆ ಈ ಸ್ಟ್ರೆಸ್ ಇಂದ ನಿದ್ದೆಗಳು ಇಲ್ಲದೆ ಅಂಡರ್ ಐ ಅಲ್ಲಿ ತುಂಬಾ ಡಾರ್ಕ್ನೆಸ್ ಬರುತ್ತೆ. ಸೊ ಅಂತವ್ರಿಗೆ ಈ ಸ್ಯಾಫ್ರನ್ ಜೆಲ್ ಯೂಸ್ ಮಾಡಿದ್ರೆ ಅಂಡರ್ ಐ ಡಾರ್ಕ್ನೆಸ್ ಕ್ಲಿಯರ್ ಆಗುತ್ತೆ. ಓಕೆ. ನಿಮ್ಗೆ ಅದೇ ತರ ಈ ತರ ಆಯಿಲ್ಸ್ ಎಲ್ಲ ಸಿಗುತ್ತೆ. ಇದೆ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಜನ ವಾಲ್ನಟ್ ಆಯಿಲ್ ಕೇಳ್ಕೊಂಡು ಬರ್ತಾರೆ. ಓಕೆ. ಈ ಥೈರಾಯ್ಡ್ ಪ್ರಾಬ್ಲಮ್ ಇರೋರ್ಗೆ ಆ ವಾಲ್ನಟ್ ಆಯಿಲ್ ನ ತಗೊಂಡು ಅವ್ರೇನು ಇಂಟೇಕ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಜಸ್ಟ್ ಈ ಪೋರ್ಷನ್ ಅಲ್ಲಿ ಅದನ್ನ ಹಚ್ಚಿ ಮಸಾಜ್ ಮಾಡಿದ್ರೆ, ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದ್ರೆ ಥೈರಾಯ್ಡ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ವಾಲ್ನಟ್ ಆಯಿಲ್ ಅದು ಗೊತ್ತಿರಲಿಲ್ಲ, ಸುಮಾರು ಜನ ಗೊತ್ತಿರಲಿಲ್ಲ. ಅದು ಹೌದು. ನಿಮ್ಮ ಹತ್ರ ಇದೆಯಾ ವಾಲ್ನಟ್? ನನ್ನ ಹತ್ರ ಸಿಗುತ್ತೆ. ಓ ಇಚ್ಚು ವಾಲ್ನಟ್ ಆಯಿಲ್. ಈ ಒಂದು ಇದು ಗೊತ್ತಾದ್ಮೇಲೆ ಈ ವಾಲ್ನಟ್ ಆಯಿಲ್ ಜಾಸ್ತಿ ಈ ತರ ಯೂಸೇಜ್ ಶುರು ಆದ್ಮೇಲೆ ಈ ವಾಲ್ನಟ್ ಪ್ರೈಸ್ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಸೊ ಇದೆಲ್ಲ ಮಾಮೂಲಿ ಫೇಸ್ ಪೌಡರ್ಸ್, ಫೇಸ್ ಅಂಡ್ ಹೇರ್ ಪೌಡರ್ಸ್. ಹೆನ್ನಾ, ಇಂಡಿಗೋ, ಈ ಕಸ್ತೂರಿ ಟರ್ಮರಿಕ್, ಪ್ಯೂರ್ ಫಾರ್ಮ್ ಆಫ್ ಕಸ್ತೂರಿ ಸ್ಕಿನ್ ಗೆ ಅಂತ ತಗೊಳ್ಳೋ ಹೋಗೋರು. ಅಲೋವೆರಾ ಜೆಲ್ ಕೂಡ ನಿಮ್ಗೆ ಪ್ಯೂರ್ ಫಾರ್ಮ್ ಅಲ್ಲಿ ಸಿಗುತ್ತೆ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಅದು. ಸೊ ಇದು ಬಂದ್ಬಿಟ್ಟು ಡೇ ಕೇರ್ ಕ್ರೀಮ್ ಅಂತ ಹೇಳಿದ್ದು. ಇದ್ರಲ್ಲೂ ಕೆಮಿಕಲ್ಸ್ ಇಲ್ಲ. ಓಕೆ, ನಿಮಗೆ ಪಿಗ್ಮೆಂಟೇಷನ್ಸ್, ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸ್ಪಾಟ್ಸ್ ಅಲ್ಲಲ್ಲಿ ಉಳ್ಕೊಂಡಿರುತ್ತಲ್ಲ ತುಂಬಾ ಜನಕ್ಕೆ, ಅಂತದೆಲ್ಲನೂ ಅದು ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡುತ್ತೆ. ಓಕೆ. ಈವನ್ ನಿಮ್ಗೆ ಡಿಫ್ರೆಂಟ್ ವೆರೈಟಿ ಆಫ್ ಗ್ರೀನ್ ಟೀಸ್ ಸಿಗುತ್ತೆ ನನ್ನಲ್ಲಿ. ತುಳಸಿ, ಪೆಪ್ಪರ್ಮೆಂಟ್, ಡಿಟಾಕ್ಸ್, ಓಕೆ, ಪೊಮೊಗ್ರೆನೇಟ್, ಹನಿ ಫ್ಲೇವರ್, ಈ ತರ ತುಂಬಾ ಫ್ಲೇವರ್ಸ್ ಅಲ್ಲಿ ನಿಮ್ಗೆ ಗ್ರೀನ್ ಟೀ ಸಿಗುತ್ತೆ. ಅಂದ್ರೆ ಒಂದ್ ಪ್ಯಾಕೆಟ್ ಎಷ್ಟು ಬರ್ಬೋದು? 25 ಸ್ಯಾಚೆಸ್ ಬರುತ್ತೆ ಮ್ಯಾಮ್. ಅದು ಜಸ್ಟ್ ಹಾಟ್ ವಾಟರ್ ಅಲ್ಲಿ ಹಾಕೊಂಡು ಯೂಸ್ ಮಾಡ್ಕೊಳ್ಳುವಂತದ್ದು. ಒಂದ್ ಪ್ಯಾಕೆಟ್ ಅಲ್ಲಿ ನಿಮ್ಗೆ 25 ಸ್ಯಾಚೆಸ್ ಇರುತ್ತೆ. ಓಕೆ. ಈ ಆರ್ಗ್ಯಾನಿಕ್ ಜೊತೆಯಲ್ಲೇನೆ ನಾನು ಹಾಗೆ ಅರ್ಲಿಯರ್ ನನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ವಾಟ್ಸಪ್ ಅಲ್ಲಿ ಒಂದು ಬಿಸ್ನೆಸ್ ತರ ಮಾಡ್ತಾ ಇದ್ವಿ. ಅಲ್ಲಿ ನಾವು ಜ್ಯುವೆಲರಿ ಸೆಲ್ ಮಾಡೋದು, ಬಟ್ಟೆ ಸೆಲ್ ಮಾಡೋದು, ಆ ತರ ಎಲ್ಲ ಮಾಡ್ತಾ ಇದ್ವಿ. ಅದು ನಾರ್ಮಲ್ ಇಲ್ಲಿ ಲೋಕಲ್ ಇದೇ ಮಾಡ್ತಾ ಇದ್ವಿ. ನಾನ್ ಸ್ಟೋರ್ ಶುರು ಮಾಡಿದ್ಮೇಲೆ ಐ ಮೂವ್ ಟು ದಿಸ್ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್. ಓಕೆ. ಈ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್ ಅನ್ನೋದು ನಿಮ್ಗೆ ರಾಜಸ್ಥಾನ್, ಆಮೇಲೆ ಈ ಕಡೆ ಗುಜರಾತ್ ಆ ಕಡೆ ಸಿಗುತ್ತೆ ಈ ತರ ಕ್ಲಾತ್ ಎಲ್ಲಾನು. ಸೊ ಇದು ನನ್ಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಳ್ಳೆ ಹಿಟ್ ಆಗೋಯ್ತಿದ್ದು. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ಸ್ಟೋರ್ಸ್ ಅಲ್ಲಿ ಸಿಗಲ್ಲ. ಓ ಹೌದಾ ಮ್ಯಾಮ್? ಈ ಏರಿಯಾದಲ್ಲಿ ಎಲ್ಲಾ ಕಡೆ ಸಿಗಲ್ಲ ನಿಮ್ಗೆ. ಇದು ಪ್ಯೂರ್ ಕಾಟನ್ ಅಮ್ಮ? ಪ್ಯೂರ್ ಕಾಟನ್ ಓಪನ್ ಮಾಡಿ. ಪ್ಯೂರ್ ಕಾಟನ್ ಇದು ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್. ಇದು ನಿಮ್ಗೆ ಇದರಲ್ಲಿ ಸ್ಕರ್ಟ್ಸ್ ಸಿಗುತ್ತೆ, ಶಾರ್ಟ್ ಟಾಪ್ಸ್, ಈ ತರ ಶಾರ್ಟ್ ಟಾಪ್ಸ್ ಸಿಗುತ್ತೆ, ಕುರ್ತೀಸ್, ಲಾಂಗ್ ಕುರ್ತೀಸ್ ಸಿಗುತ್ತೆ, ಪ್ಯಾಂಟ್ಸ್ ಸಿಗುತ್ತೆ. ಸೊ ಈ ತರ ಇದನ್ನ ನಾನು ಸ್ಲೋ ಆಗಿ ಮೂವ್ ಮಾಡ್ಕೊಂಡಿದ್ದು. ಇದು ಒಳ್ಳೆ ಹಿಟ್ ಆಗೋಯ್ತು ನನ್ಗೆ. ಇದು ಪರ್ಚೇಸ್ ಆಗುತ್ತೆ, ತುಂಬಾ ಜನ ಕೇಳ್ಕೊಂಡ್ ಬರ್ತಾರೆ ಇದನ್ನೆಲ್ಲ. ಅದು ಯುನಿಕ್ ಪ್ರಾಡಕ್ಟ್ ಅಲ್ವಾ ಇದು. ನಿಮ್ಗೆ ಕುರ್ತಿ ಅಂದ್ರೆ ಕುರ್ತಿ ಸೆಟ್ ಇದೆಯಾ ನಿಮ್ಮ ಹತ್ರ? ಕುರ್ತಿ ಸೆಟ್ ನೀವು ಮಾಡ್ಕೋಬಹುದು ಮ್ಯಾಮ್. ನನ್ನ ಹತ್ರ ಪ್ಯಾಂಟ್ಸ್ ಸಿಗುತ್ತೆ. ನೀವು ಕುರ್ತೀಸ್ ಪ್ಲಸ್ ಪ್ಯಾಂಟ್ಸ್ ನ ಮ್ಯಾಚ್ ಮಾಡ್ಕೋಬಹುದು. ಎಷ್ಟಿದೆ ಮ್ಯಾಮ್ ಪ್ರೈಸ್? ಪ್ರೈಸಿಂಗ್ ಎಲ್ಲ ತುಂಬಾ ನಾಮಿನಲ್ ಮ್ಯಾಮ್. 500, 550 ಆ ರೇಂಜಸ್ ಅಲ್ಲಿ ಸಿಗುತ್ತೆ. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. ರಾಜ್ಮುಡಿ ರೈಸ್ ಒಂದು ಸಿಗುತ್ತೆ ನಿಮ್ಗೆ ನನ್ನಲ್ಲಿ. ಆಮೇಲೆ ಬ್ಲಾಕ್ ರೈಸ್ ತುಂಬಾ ಜನ ಕೇಳ್ಕೊಂಡ್ ಬರ್ತಾರೆ. ಸ್ಪೆಷಲಿ ರೆಡ್ ರೈಸ್ ಅಲ್ಲ, ನಾನ್ ರೆಡ್ ರೈಸ್ ಕೇಳಿದ್ದೆ. ಇಲ್ಲ ಬ್ಲಾಕ್ ರೈಸ್ ಅಂತಾನು ಬರುತ್ತೆ. ಬ್ಲಾಕ್ ರೈಸ್ ಕೇಳ್ಕೊಂಡ್ರೆ ಈಗ ಬ್ಲಾಕ್ ರೈಸ್ ಅಲ್ಲಿ ಮುಂಚೆಲ್ಲ ಬ್ಲಾಕ್ ರೈಸ್ ಫ್ಲೇಕ್ಸ್ ಸಿಗ್ತಾ ಇರ್ಲಿಲ್ಲ. ಈಗ ಬ್ಲಾಕ್ ರೈಸ್ ಅಲ್ಲಿ ಫ್ಲೇಕ್ಸ್ ಸಿಗುತ್ತೆ. ಪೋಹಾ ಟೈಪ್ ಅಲ್ಲಿ ಸಿಗುತ್ತೆ. ಅದೆಲ್ಲ ಜಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ತುಂಬಾ ಜನಕ್ಕೆ ಫಾಸ್ಟಿಂಗ್ ಮಾಡ್ಕೊಂಡು ತಿಂದು ಹೋಗೋದಿಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತಲ್ಲ. ಅದೇ ನೀವು ಆರ್ಡರ್ ಮಾಡಿದ್ರೆ ತರ್ಸ್ಕೊಡ್ತೀರಾ? ಇಲ್ಲ ಅದು ನಿಮ್ಗೆ ರೆಗ್ಯುಲರ್ ಆಗಿ ನನ್ನ ಸ್ಟೋರ್ ಅಲ್ಲಿ ಸಿಗುತ್ತೆ. ಫ್ಲೇಕ್ಸ್ ಎಲ್ಲ ರೆಗ್ಯುಲರ್ ಆಗಿರುತ್ತೆ. ಓಕೆ ಮ್ಯಾಮ್.
ಅದಕ್ಕೆ ಅಂತ ಕಂಟಿನ್ಯೂಸ್ ಆಗಿ ಬರೋಂಥ ಕಸ್ಟಮರ್ಸ್ ಇದ್ದಾರೆ. ಸೊ ಅದನ್ನು ಇಟ್ಟಿರ್ತೀನಿ ನಾನು ಅದರಲ್ಲಿ. I don't think so. No, no, no. ರಾಜ್ಮುಡಿ ರೈಸ್ ಹೇಗೆ ಅಂತಂದರೆ ಕನ್ಸಂಪ್ಷನ್ ಆಫ್ ರೈಸ್ ಬಿಕಮ್ಸ್ ವೆರಿ ಲೆಸ್ ಆಯಿತಾ. ಈ ಡಯಾಬಿಟಿಕ್ ಈ ಥರ ಇರೋರು, ತುಂಬ ಕಾನ್ಷಿಯಸ್ ಇರೋರು, ಆ್ಯಂಡ್ ಇದು ಇನ್ನೊಂದು ಏನಂತಂದರೆ ಪಾಲಿಶ್ಡ್ ಅಲ್ಲ, ಇದು ಅನ್ಪಾಲಿಶ್ಡ್ ರೈಸ್ ಇದು. ಸೊ ನೀವು ತಿಂದಮೇಲೆ ಡೈಜೆಷನ್ಗೆ ತುಂಬ ಟೈಮ್ ತೊಗೊಳುತ್ತೆ ಒಂದು. ಇನ್ನೊಂದು ಕನ್ಸಂಪ್ಷನ್, ನೀವು 2 ಸೌಟ್ ಅನ್ನ ಹಾಕೊಂಡು ತಿನ್ನೋ ಕಡೆ ಇದು 1 ಸೌಟ್ ಸಾಕಾಗತ್ತೆ, ಅಷ್ಟು ಫಿಲ್ಲಿಂಗ್ ಇದು. ಓಕೆ, ಕನ್ಸಂಪ್ಷನ್ ತುಂಬ ಕಡಿಮೆ ಇದು. ಓಕೆ. ಈ ನಡುವೆ ಈ ಬ್ಲ್ಯಾಕ್ ರೈಸು, ರಾಜ್ಮುಡಿ ರೈಸು ಅನ್ನೋದು ನೀವು ಯಾರ ಮನೇಲಿ ನೋಡಿ ಈ ನಡುವೆ ಬಳಕೆಗೆ ಜಾಸ್ತಿ ಆಗೋಗಿದೆ. ಹೌದು, ಇದು ಮಿಲ್ಲೆಟ್ಸ್. ಹೌದು, ಮಿಲ್ಲೆಟ್ಸ್ ಅಷ್ಟೇನೆ ಕನ್ಸಂಪ್ಷನ್ ಬಂದ್ಬಿಟ್ಟು ತುಂಬಾ ಕಡಿಮೆ, ಫಿಲ್ಲಿಂಗ್ ತುಂಬಾ ಫಿಲ್ಲಿಂಗ್. ಅದು ಸ್ವಲ್ಪ ಉಪಯೋಗಿಸಿದ್ರೇನೆ. ಕರೆಕ್ಟ್. ರಾಗಿ ಮುದ್ದೆ ಹೇಗೆ ಎಲ್ಲಾರು ಹೇಳ್ತಾರಲ್ವಾ, ರಾಗಿ ಮುದ್ದೆ ತಿಂದ್ರೆ ಹಶ್ವೆ ಆಗಲ್ಲ ಎಷ್ಟೊತ್ತಾದ್ರು ಅಂತ ಹೇಳ್ಬಿಟ್ಟು, ಅದೇ ತರನೇನೆ ಈ ಮಿಲ್ಲೆಟ್ಸು, ರಾಜ್ಮುಡಿ ರೈಸು, ಬ್ಲ್ಯಾಕ್ ರೈಸು ಇದೆಲ್ಲ ನಾನು. ಅಂಡ್ ಬ್ಲ್ಯಾಕ್ ರೈಸ್ ಇಟ್ ಇಸ್ ಆಲ್ಸೋ ವೆರಿ ಹೆಲ್ತಿ ಅಂಡ್ ಒಂಥರ ಎನರ್ಜೆಟಿಕ್. ಇದಲ್ಲದೆ ಬೇರೆ ಏನು ಪ್ರಾಡಕ್ಟ್ಸ್ ನೀವು ಸೆಲ್ ಮಾಡ್ತೀರಾ ಮ್ಯಾಮ್? ಸದ್ಯಕ್ಕೆ ಇಷ್ಟೇ ಮ್ಯಾಮ್. ಇದ್ರ ಜೊತೆಗೆ ನಾನು ಈ ಪಾಟ್ಸ್ ಒಂದು ಆಡ್ ಮಾಡ್ಕೊಂಡಿದ್ದೀನಿ, ಸೆರಾಮಿಕ್ ಪಾಟ್ಸ್ ಇದೆಲ್ಲ. ಈ ಕಾರ್ಪೊರೇಟ್ ಗಿಫ್ಟಿಂಗ್, ಯಾರ್ದು ಸ್ಕೂಲ್ಸ್ ಇಂದ ತುಂಬಾ ಆರ್ಡರ್ಸ್ ಬರುತ್ತೆ ನನಗೆ ಈ ಪಾಟ್ಸ್ಗೆಲ್ಲ. ತುಂಬಾ ಇದು ಸ್ಕೂಲ್ಸ್ ಎಲ್ಲ ಆನ್ಯುವಲ್ ಡೇ ಫಂಕ್ಷನ್ಸ್ ಮಾಡ್ತಾರೆ, ಏನಾದ್ರು ಗೆಸ್ಟ್ ಇನ್ವೈಟ್ ಮಾಡ್ತಾರೆ, ಈ ತರ ಟೈಮ್ಸ್ ಅಲ್ಲಿ ತಗೊಂಡು ಹೋಗಿ ಕೊಡೋದಿಕ್ಕೆ ಅಂತ ತುಂಬಾ ಜನ ಬಂದು ಈ ಪಾಟ್ಸ್ನೆಲ್ಲ ಕೇಳಿ ಇದು ಮಾಡ್ಕೋತಾರೆ. ಇದೆಲ್ಲಾನು ಈಗ ಆರ್ಡರ್ ಇರೋದು. ಸೊ ಇದಿಷ್ಟು ತರಿಸಿಟ್ಟಿದ್ದೀನಿ, ಅವ್ರು ಇನ್ನೂ ಬಂದು ಪಿಕ್ ಮಾಡ್ಕೊಂಡಿಲ್ಲ, ಮಾಡ್ಕೊಂಡು ಹೋಗ್ಬೇಕು. No, it's never, ever, 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 ever gonna happen. I don't think so. ಇದೆಲ್ಲನೂ ಸೆರಾಮಿಕ್ ಪಾಟ್ಸ್ ಮ್ಯಾಮ್ ಇದೆಲ್ಲ. ಓಕೆ. ಈ ಪಾಟ್ಸನ್ನು ನೀವು ಹೊರಗಡೆ ಅಮೆಝಾನ್ ಇದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನನ್ನ ಹತ್ರ ಈ ಪ್ರೈಸ್ ತುಂಬಾ ಕಡಿಮೆ. ಹೌದು, ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಡೀಲರ್ಸ್ ಇಂದಾನೆ ತರಿಸ್ಬಿಡ್ತೀನಿ. ಇದೆಲ್ಲ UP ಇಂದ ಬರುತ್ತೆ. ಓಕೆ. ಸೊ ಅದರಿಂದಾಗಿ ಈ ಪ್ರೈಸಸ್ ಎಲ್ಲ ನಿಮಗೆ ಹೊರಗಡೆ ಕಂಪೇರ್ ಮಾಡ್ಕೊಂಡ್ರೆ ಇಟ್ ಇಸ್ ವೆರಿ ರೀಸನಬಲ್. ಓಕೆ ಮ್ಯಾಮ್. ಇದನ್ನು ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್ ಮ್ಯಾಮ್. ಇದು ಕೂಡ ಗಿಫ್ಟಿಂಗ್ ಪರ್ಪಸ್. ಈಗ ಏನೋ ಹಬ್ಬಗಳು ಬರುತ್ತೆ, ಸೊ ಆ ಟೈಮಲ್ಲಿ ನಿಮ್ಮ ಹತ್ರ ಗಿಫ್ಟಿಂಗ್ ಏನಿದೆ ಅನ್ಕೊಂಡ್ ಬರ್ತಾರೆ, ಅದು ನೋಡ್ಕೊಂಡಿರ್ತಾರಲ್ವಾ, ರೆಗ್ಯುಲರ್ ಆಗಿ ಬಂದು ನೋಡ್ಕೊಂಡಿರ್ತಾರಲ್ವಾ, ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಅಂತ ಬಂದಿರ್ತಾರೆ. ಬಂದಿರೋರಿಗೆ ಎಷ್ಟು ಮ್ಯಾಮ್ ಇದು ಪ್ರೈಸ್? ಇದೆಲ್ಲ ನಿಮ್ಗೆ 650 ಆಗುತ್ತೆ ಮ್ಯಾಮ್. ಈ ತರ ಬ್ಯಾಗ್ಸ್ ಎಲ್ಲ 650, 690 ಈ ರೇಂಜಸ್ ಅಲ್ಲಿ ಇದೆ. ನಿಮ್ಗೆ ಇದೇ ತರ ಚಿಕ್ಕ ಸ್ಲಿಂಗ್ಸ್ ಅಲ್ಲೂ ಸಿಗುತ್ತೆ. ಈ ತರ ಸ್ಲಿಂಗ್ಸ್ ಸಿಗುತ್ತೆ. ಇದೆಲ್ಲ ಪ್ಯಾಚ್ ವರ್ಕ್. ಈಗ ಪ್ಯಾಚ್ ವರ್ಕ್ ತುಂಬಾ ಫ್ಯಾಷನ್. ಪ್ಲೈನ್ ಆಗಿರೋದ್ರಕ್ಕಿಂತಲೂ ಪ್ಯಾಚ್ ವರ್ಕ್. ಹೌದು, ಹೌದು. ಸೊ ಪ್ಯಾಚ್ ವರ್ಕ್ ಇಸ್ ಇನ್ ಫ್ಯಾಷನ್. ಈ ತರ ಬ್ಯಾಗ್ಸ್, ಈ ತರ ಪೌಚಸ್ ಎಲ್ಲ ನಾನು ಸೆಲ್ ಮಾಡ್ತೀನಿ. ಓಕೆ. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಇದೆಲ್ಲ. ಹೌದು, No, 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 no. ಚೆನ್ನಾಗಿದೆ. Maybe someday you'll have it your way. Maybe someday it'll all work out. ಕಾಯಿನ್ ಪರ್ಸಸ್ಸು ಇದೆ ನಿಮ್ಮ ಹತ್ರ? ಪರ್ಸು ಇದೆ ಮ್ಯಾಮ್. ಚೆನ್ನಾಗಿದೆ. ಯಾರಿಗೆ ಆಗಲಿ ಎಲ್ಲೇ ಇರ್ಲೂ ಕೊರಿಯರು ಬೇಕಾದ್ರೂ ನಾನು ಮಾಡ್ತೀನಿ. ಓಕೆ ಮ್ಯಾಮ್. ಸೊ ಈ ವಿಡಿಯೋ ನೋಡಿ ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಆಕ್ಸೆಸಿಬಲ್ ಇಲ್ಲ ವಿದ್ಯಾರಣ್ಯಪುರಕ್ಕೆ ಅಂದ್ರೆ ಕೊರಿಯರ್ ಕೂಡ ಮಾಡ್ತೀರಾ? ಕೊರಿಯರ್ ಕೂಡ ಮಾಡ್ಕೊಡ್ತೀನಿ. ಓಕೆ. ಸೊ ಕೊರಿಯರ್ ಚಾರ್ಜಸ್ ಅವರು, ಶಿಪ್ಪಿಂಗ್ ಚಾರ್ಜಸ್ ಅವ್ರು ಬೇರೆ ಮಾಡ್ಕೋಬೇಕಾಗುತ್ತೆ. ಪ್ರಾಡಕ್ಟ್ಸ್ ಎಲ್ಲ ನೀವು ನೀಟಾಗೆಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿಬಿಟ್ಟು ಕೊರಿಯರ್ ಮಾಡ್ಕೊಡಿಸ್ತೀನಿ. ಓಕೆ, ನೈಸ್ ಮ್ಯಾಮ್. Maybe someday you'll have it your way. Maybe someday it'll all work out. Until then, nope, a nope, a nope, a nope, definitely nope, a nope, nope, a nope. Probably never, ever, 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 ever gonna happen. Oh no. ಮೇಡಮ್, ನೀವು ಇವ್ರ ಶಾಪಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀರಾ? ಹಾಗೆ ನಿಮ್ಮ ರಿವ್ಯೂ. ಕುರ್ತೀಸ್ ತಗೊಂಡಿದ್ವಿ. ಓಕೆ, ಕುರ್ತೀಸ್ ಪರ್ಚೇಸ್ ಮಾಡಿದ್ದೀರಾ? ಸ್ಕೂಲಲ್ಲಿ ಸಂಸಿತ್ ಸ್ಕೂಲಲ್ಲಿ ಸ್ಟಾಲ್ ಹಾಕಿದ್ರಲ್ಲ, ಅವಾಗ ಕುರ್ತೀಸ್ ತಗೊಂಡಿದ್ವಿ. ಓಕೆ, ಚೆನ್ನಾಗಿದೆ ಅದೆಲ್ಲ. ಓಕೆ. ಈಗ ಇದು ಟ್ರೈ ಮಾಡೋಣ ಅಂತ ಅವ್ರದ್ದು ಡಿಸ್ಪ್ಲೇ ನೋಡಿದ್ನಲ್ಲ, ಹಾಗಾಗಿ ಟ್ರೈ ಮಾಡೋಣ ಅಂತ. ಓಕೆ ಮ್ಯಾಮ್. ಓಕೆ.
ಅವ್ರು ನನ್ನ ಮಗಳ ಸ್ಕೂಲಲ್ಲಿ ಟೀಚರ್ ಅವರು. ಓಕೆ ಓಕೆ ನನಗೆ ಲಾಸ್ಟ್ ಇಯರ್ ಅಕ್ಟೋಬರ್ ದಸರಾ ಟೈಮಲ್ಲಿ ಸ್ಕೂಲಲ್ಲಿ ಸ್ಟಾಲ್ ಹಾಕಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ರು. ಸರಿ ಅಂತ ಅವಾಗ ಹಾಕಿದಾಗ ಅಲ್ಲಿ ಟೀಚರ್ಸ್ ಎಲ್ಲಾರ್ಗು ನನ್ನ ಪ್ರಾಡಕ್ಟ್ಸ್ ಅಲ್ಲಿ ತುಂಬಾ ಇಷ್ಟ ಆಗಿದೆ ಅಂದ್ರೆ ಸ್ಕರ್ಟ್ಸ್, ಓಕೆ, ಈ ಡ್ರೆಸ್ ಕುರ್ತೀಸ್ ಪ್ಲಸ್ ಕಾಜಲ್, ಆಮೇಲೆ ಈ ಬ್ಯಾಗ್ಸ್, ಈ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಐಟಮ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಹಿಟ್ ಅಲ್ಲಿ ನನಗೆ ಸ್ಕೂಲಲ್ಲಿ ಹೋದಾಗ ತುಂಬಾ ಜನ ತುಂಬಾ ಇಷ್ಟಪಟ್ಟು ತಗೊಂಡಿರೋದಂದ್ರೆ. ಸೊ ಇವಾಗ ಅವ್ರು ಮತ್ತೆ ಅದಕ್ಕೋಸ್ಕರನೇ ಬಂದಿರೋದು. ಕಾಜಲ್ ನೀನೆ ಹೊಸ ಸ್ಟಾಕ್ ಬಂತು ಅಂತ ಡಿಸ್ಪ್ಲೇಗೆ ಹಾಕಿದ್ದೆ ನಾನು, ಎಲ್ರಿಗೂ ಗೊತ್ತಾಗ್ಲಿ ಅಂತ. ಸೊ ಕಾಜಲ್ಗೆ ಅಂತ ಬಂದಿದ್ದಾರೆ ಈಗ. ನೋಡಿದ್ರಲ್ಲ ವೀಕ್ಷಕರೇ, ಇವರ ಅಂಗಡಿಯಲ್ಲಿ ಯಾವ ರೀತಿಯಾದ ಒಂದು ಪ್ರಾಡಕ್ಟ್ ಸಿಗುತ್ತೆ ಅಂತ. ಎಲ್ಲರಿಗೂ ಉಪಯೋಗವಾಗುವಂತಹ ಪ್ರಾಡಕ್ಟ್ಸ್, ಅಡುಗೆ ಮನೆಗೆ ಇರ್ಬೋದು, ಬ್ಯೂಟಿಗೆ ಸಂಬಂಧಪಟ್ಟದಿರ್ಬೋದು, ಬಟ್ಟೆಗಳಿರ್ಬೋದು, ಗಾಣದ ಎಣ್ಣೆಯಿಂದ ಹಿಡಿದು ಆಚೆ ಕಡೆ ನಿಮಗೆ ಸಿಗುವಂತಹ ಪ್ರೈಸ್ಗಿಂತ ಇಲ್ಲಿ ನಿಮಗೆ ಕಮ್ಮಿ ಪ್ರೈಸ್ಗೆ ಇವರು ಮಾಡಿಕೊಡ್ತಾರೆ. ಗಾಣದ ಎಣ್ಣೆ ಇರ್ಬೋದು, ಕೋಕೋನಟ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಸನ್ಫ್ಲವರ್ ಆಯಿಲ್ ಇವೆಲ್ಲವೂ ಸಹ ಇವರಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಬ್ಯೂಟಿ ಪ್ರಾಡಕ್ಟ್ಸ್ಗೆ ನಾವು ಬಂದಾಗ ಒಂದು ಸ್ಮಜ್ ಪ್ರೂಫ್ ಕಾಜಲ್, ಕೆಮಿಕಲ್ ಫ್ರೀ ಕಾಜಲ್ ಇರಬಹುದು, ಹಾಗೆ ಲಿಪ್ ಬಾಮ್ಸ್ ಇರ್ಬೋದು, ಲಿಪ್ ಟಿಂಟ್ ಇರಬಹುದು, ಆಮೇಲೆ ಬಾಡಿ ಸ್ಕ್ರಬ್ಸ್, ಹಾಗೆ ಫೇಸ್ ಸ್ಕ್ರಬ್ಸ್ ಇವೆಲ್ಲವೂ ಸಹ ಇವರಲ್ಲಿ ದೊರೆಯುತ್ತದೆ ವೀಕ್ಷಕರೇ. ಹಾಗೆ ವ್ಯಾಕ್ಸಿಂಗ್ ಎಷ್ಟು ಪೇನ್ಫುಲ್ ಅಂತ ಮಾಡಿಸ್ಕೊಳ್ಳೋರಿಗೆ ಗೊತ್ತಿರುತ್ತೆ. ಈಸಿಯಾಗಿ ಮನೆಯಲ್ಲೇ ವ್ಯಾಕ್ಸ್ ಮಾಡ್ಕೊಳ್ಬೋದಾದಂಥ ವ್ಯಾಕ್ಸ್ ಪೌಡ್ರ್ ಕೂಡ ಇವರಲ್ಲಿ ಸಿಗುತ್ತೆ ಅಂತ ತೋರಿಸಿದ್ದಾರೆ, ಅದನ್ನು ಸಹ ನೀವು ನೋಡಬಹುದು. ಹಾಗೆ ಡಯಾಬಿಟಿಕ್ ಇರೋರಿಗೆ ಡಯಾಬಿಟಿಕ್ ಜ್ಯೂಸಸ್, ಡಯಾಬಿಟಿಕ್ ಪೌಡರ್ಸ್ ಕೂಡ ಇವರಲ್ಲಿ ದೊರೆಯುತ್ತೆ ವೀಕ್ಷಕರೇ. ಇನ್ನು ರಾಜಮುಡಿ ಅಕ್ಕಿ ಇರ್ಬೋದು, ಮತ್ತು ಪಿಂಕ್ ಸಾಲ್ಟ್ ಇರಬಹುದು, ಹಾಗೆ ಕಂದಸರಿ ಶುಗರ್ ಸಹ ಇವರಲ್ಲಿ ಸಿಗುತ್ತೆ. ಒಂದು ಆರ್ಗ್ಯಾನಿಕ್ ಶುಗರ್ ಹಾಗೆ ಉಪ್ಪು ಏನಿದೆ ಅವು ಕೂಡ ಇವರ ಅಂಗಡಿಯಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇವರು ಬ್ಲಾಕ್ ಪ್ರಿಂಟ್ ಟಾಪ್ಸ್ ಹಾಗೆ ಅದನ್ನು ಸಹ ಸೇಲ್ ಮಾಡ್ತಾರೆ, ಸ್ಕರ್ಟ್ಸ್ ಸೇಲ್ ಮಾಡ್ತಾರೆ, ಹಾಗೆ ಬ್ಲಾಕ್ ಪ್ರಿಂಟ್ ಬ್ಯಾಗ್ಸ್ ಹಾಗೆ ಪರ್ಸಸ್ ಕೂಡ ಸೇಲ್ ಮಾಡ್ತಾರೆ ವೀಕ್ಷಕರೇ. ಇಷ್ಟೇ ಅಲ್ಲದೆ ಇವರ ಅಂಗಡಿಯಲ್ಲಿ ನಿಮಗೆ ಪಾಟ್ರಿ ಐಟಮ್ಸ್ ಕೂಡ ಸಿಗುತ್ತೆ. ಅಂದರೆ ಮಣ್ಣಿನ ಒಂದು ವಾಟರ್ ಬಾಟ್ಲ್ ಇರ್ಬೋದು, ಕುಕ್ಕಿಂಗಿಗೆ ಪರ್ಪಸ್ಗೆ ನಿಮಗೆ ಕಡಾಯಿ ಇರ್ಬೋದು, ಇವೆಲ್ಲವೂ ಸಹ ಇವರ ಒಂದು ಅಂಗಡಿಯಲ್ಲಿ ಸಿಗುತ್ತೆ ವೀಕ್ಷಕರೇ. ಇವೆಲ್ಲವೂ ನೀವು ಉಪಯೋಗಿಸ್ಕೊಂಡು ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ಇವರ ಶಾಪ್ ಅಡ್ರೆಸ್ಸನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಹಾಗೆ ಈ ವಿಡಿಯೋ ಎಂಡಲ್ಲೂ ಸಹ ನಿಮಗೆ ಮೆನ್ಷನ್ ಮಾಡಿರ್ತೀವಿ. ಇದನ್ನು ಯಾರಾದರೂ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡವರು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹಾಗೆ ಈ ಅಂಗಡಿಗೂ ಬಂದು ಸಹ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೂ ಸಹ ನೀವು ಫೋನ್ ಮಾಡಿದ್ರೆ ಅವರು ಕೊರಿಯರ್ ಸಹ ಇವರು ಮಾಡ್ತಾರೆ. ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಸಹ ಮಾಡಿ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ವೀಕ್ಷಕರೇ. ಹಾಗಾಗಿ ಎಲ್ಲರೂ ಈ ವಿಡಿಯೋಯಿಂದ ಉಪಯೋಗ ಆಗಲಿ, ಎಲ್ಲರಿಗೂ ಉಪಯೋಗ ಆಗಿ ಇವ್ರಿಗೂ ಸಹ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, ever.